ಬಂಧುಗಳೇ, ಜೈ ಭೀಮ್. ಇವತ್ತು ಬೆಂಗಳೂರಿಂದ ಮೈಸೂರಿಗೆ ಯಾಕೆ ಬಂದಿದ್ದೀರ ಅಂತಂದರೆ, ಬೆಂಗಳೂರಲ್ಲಿ ಇದ್ದಾಗ ನಮ್ಮ ಬಾಬು ಅಂತ ಹೇಳ್ಬಿಟ್ಟು ಮೈಸೂರು ಪತ್ರಕರ್ತರು ಅವರು ಹೇಳಿದಾಗ ಮಂಜು ಅಂತೇಳ್ಬಿಟ್ಟು ನಾವು ಲಕ್ಷ್ಮೀನಾರಾಯಣ ಜೊತೆ ಕೆಲಸ ಮಾಡಿದಂಥವರು ಅವರು ಇದ್ದಾರಣ್ಣ, ಅವ್ರನ್ನ ಮಾಡೋಣ ಅಂತ ಹೇಳಿದಕ್ಕೋಸ್ಕರ ಇಲ್ಲಿಗೆ ಬಂದರೆ ನಾವು ಮೈಸೂರಿಗೆ ಇವತ್ತು ಮಂಜು ಅವ್ರನ್ನ ಅಧ್ಯಕ್ಷರಾಗಿ ಮೈಸೂರು ಅಧ್ಯಕ್ಷರಾಗಿ ಮಾಡಿದ್ದೀರಿ. ಜೊತೆಗೆ ನಾನು ಮಂಜುಗೆ ಹೇಳೋದು ಏನಂದರೆ, ಯಾವುದೇ ಕಾರಣಕ್ಕೆ ಸಂಘಟನೆಯ ರೋಲ್ ಕಾಲ್ ಹೆಸರಲ್ಲಿ ರೋಲ್ ಕಾಲ್ ಮಾಡ್ಬೋದು. ಯಾರೇ ಆಗಿರಲಿ, ಸಂಘಟನೆ ಇನ್ನೊಂದು ಸಂಘಟನೆಯವ್ರನ್ನೂ ಜೊತೆಗೆ ಇಟ್ಕೊಂಡು ಇವರು ಕರೆಕ್ಟಾಗಿದ್ದಾರೆ ಅಂತ ಅನ್ನೋದನ್ನು ತಿಳ್ಕೊಂಡು ಅವ್ರನ್ನೂ ಬೆಳೆಸಬೇಕು, ನಾವು ಬೆಳಿಬೇಕು, ನೀವು ಬೆಳಿಬೇಕು ಅಂತಂತ ಹೇಳ್ತಾ, ಜೊತೆಯಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಏನಂತಂದರೆ, ಸಂಘಟನೆಗಳು ಎಲ್ಲ ಸಂಘಟನೆಗಳು ರಿಜಿಸ್ಟರ್ ಆಗಿದ್ದಾವೆ, RSS ರಿಜಿಸ್ಟರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಚಾಪ್ಟರ್ ಇರ್ತಿದ್ದಾರೆ. ಆದರೆ ಅವರು ಕಾಂಗ್ರೆಸ್ಸವರು BJP ಅಂತ ಮಾತಾಡ್ತಾ ಇಲ್ಲ. ಪ್ರಿಯಾಂಕಾ ಖರ್ಗೆ ಎತ್ತಿರೋಂಥ ಪ್ರಶ್ನೆ ಸರಿಯಾಗಿದೆ. RSS ಅವರು ರಿಜಿಸ್ಟರ್ ಮಾಡ್ಕೋಬೇಕು, ಇಲ್ಲಾಂದರೆ RSS ವಿರುದ್ಧವಾಗಿ ನಾವು ಬೀದಿಗೆ ಇಳಿಬೇಕಾಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಈಗ ರಾಜ್ಯಾಧ್ಯಕ್ಷರು ಇದು ಯಾವಾಗ ಬಿಡ್ತೀರಿ ಅಂತ ನೀವು ಕೇಳ್ತಾ ಇರೋ ಪ್ರಶ್ನೆಗೆ ಇನ್ನೊಂದು ಸಾರಿ ಎಲ್ಲರನ್ನೂ ಕರೆದು ನಮ್ಮ ಯಾವ್ಯಾವ ಜಿಲ್ಲೆಯಲ್ಲಿ ಇದೆ ನಮ್ಮ ಯಾರು ಮಹದೇಶ್ವರು ಒಂದು ಮಾತಂದರು, ಎಲ್ಲರೂ ಒಪ್ಕೊಳ್ಳೋದಾದ್ರೆ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತಂತ. ಅದೇ ರೀತಿ ಯಾವುದೇ ಕಾರಣಕ್ಕೆ ಎಲ್ಲರೂ ಒಪ್ಪಿಗೆ ತೊಗೊಂಡು ನನ್ನ ಕೈಯಲ್ಲಿ ಆಗಲ್ಲಪ್ಪ, ನಾನು ಅವ್ರಿಗೆ ಮಾರ್ಗದರ್ಶನ ಆಗಿ ಹೇಳ್ಕೊಂಡು ಇರ್ತೀನಿ ಅಂತ ಹೇಳ್ತಾ, ನಾನು ಮುಂದಿನ ಸಭೆ ಆದಮೇಲೆ ಒಂದು ಅನೌನ್ಸ್ ಮಾಡೋದು. ಬಂಧುಗಳೇ, ಈ ದಿನ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ವತಿಯಿಂದ ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿ ಮಂಜುನಾಥ್ ಅವರನ್ನ ಅಧ್ಯಕ್ಷಗಿರಿಗೆ ವಹಿಸಿ ನಾವು ಈ ಸಭೆಯನ್ನು ಮಾಡಿರ್ತೀವಿ. ಈಗ ಮುಂದಿನ ನಮ್ಮ ರಾಜ್ಯಾಧ್ಯಕ್ಷರಾಗಿ ಮಾದೇಶ್ ಅವ್ರನ್ನ ಮಾಡಬೇಕಂದ್ರೆ ನಮ್ಮ ಸಂಘಟನೆ ಯಾವ್ಯಾವ ಜಿಲ್ಲೆಗಳಲ್ಲಿ ಇದ್ದಾವೆ ಅವ್ರನ್ನೆಲ್ಲ ಬೆಂಗಳೂರಲ್ಲಿ ಕ್ರೋಢೀಕರಿಸಿ ಒಂದು ಸಭೆ ಮಾಡಿ, ಯಾರಾದರೂ ಅವ್ರಿಗೆ ನಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋದಾದರೆ ಅವ್ರಿಗೆ ಬಿಟ್ಕೊಡೋಣ. ಇಲ್ಲಾಂದರೆ ಮಾದೇಶ್ ಅವರೇ ಮುಖ್ಯ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ನನ್ನ ಅಭಿಲಾಷೆ ಇದೆ. ಅವರೇ ಒಳ್ಳೆ ಈಗಿನ ಕಾಲಕ್ಕೆ ಯುವ ಜನತೆ, ಆ ಮನುಷ್ಯ ಮಾಡಿದರೆ ನಮಗೂ ನಮ್ಮ ಸಂಘಟನೆಗೆ ಒಂದು ಹೆಸರಿರ್ತದೆ ಅನ್ನೋ ಒಂದು ನನ್ನ ಅಭಿಲಾಷೆ ಇದೆ. ಅದನ್ನು ಈಡೇರಿಸಬೇಕಾಗಿ ನಾನು ಎಲ್ಲ ನಮ್ಮ ದಲಿತ ಸಂಘರ್ಷ ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನೂ ನಾನು ಮನವೊಲಿಸಿ ಅವರಿಗೆ ತಿಳುವಳಿಕೆ ಕೊಡ್ತೀನಿ. ಒಂದು ಸಭೆ ಸೇರಿ ಅವರ ಅಭಿಲಾಷೆಗಳನ್ನೆಲ್ಲ ಅವರ ಅಭಿಪ್ರಾಯಗಳು ಏನಿದೆ ಅದನ್ನು ತಗೊಂಡು ನಾವು ತೀರ್ಮಾನಕ್ಕೆ ಬರೋಣ. ಮುಂದಿನ ರಾಜ್ಯಾಧ್ಯಕ್ಷರು ಮಾದೇಶ ಆಗಬೇಕನ್ನೋ ನನ್ನ ಅಭಿಪ್ರಾಯವೂ ಇದೆ, ನಮ್ಮ ಈಗಿನ ಅಧ್ಯಕ್ಷರ ಅಭಿಪ್ರಾಯ ಇದೆ. ಅದಕ್ಕೆ ಎಲ್ಲರೂ ಸಾಥ್ ಕೊಡ್ತಾರೆ ಅಂತ ನನಗೆ ಅನುಭವ ಇದೆ. ಅದರಿಂದ ಅದಾಗಬೇಕು ಅನ್ನೋದು ನನ್ನ ಅಭಿಲಾಷೆ. ಇದಕ್ಕೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಬುದ್ಧಾಯ. ಈ ದಿನ ಮೈಸೂರು ಜಿಲ್ಲಾಧ್ಯಕ್ಷರಾಗಿ ಮಂಜುನಾಥ್ ಅವ್ರನ್ನ ಸರ್ವಾನುಮತದಿಂದ ನಮ್ಮ ಹೆಬ್ಬಾಳ ವೆಂಕಟೇಶ್ ಸಾರು ಮತ್ತು SK ವೆಂಕಟೇಶಣ್ಣವರು ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ಶುಭಾಶಯಗಳನ್ನು ಕೋರ್ತಾ, ಹಾಗೆಯೇ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಹೆಬ್ಬಾಳ ವೆಂಕಟೇಶಣ್ಣವರು ಇವತ್ತು ರಾಜ್ಯಾಧ್ಯಕ್ಷರ ಹುದ್ದೆಯನ್ನು ಬೇರೆ ಯುವಕರಿಗೆ ಕೊಡ್ತೀನಂತ ಮನಸ್ಸು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ. ನನಗೂ ಸಹ ಈ ಒಂದು ಹುದ್ದೆನ ಕೊಟ್ಟರೆ ಅವರ ಹೆಸರಿಗೆ ಹಾಗೆ ಸಂಘಟನೆ ಹೆಸರಿಗೆ ಬಲ ತುಂಬ್ತೀನಿ ಅಂತ ಹೇಳ್ತೀನಿ. ನನ್ನ ಹೆಸರು SK ಮಾದೇಶ್ ಅಂತೇಳಿ ಬೆಂಗಳೂರಿಂದ ಬಂದಿದ್ದೀವಿ. ಎಲ್ಲರಿಗೂ ಜೈ ಭೀಮ್. ಈ ದಿನ ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ಸಂಘಟನೆಯಿಂದ ಹೆಬ್ಬಾಳ ವೆಂಕಟೇಶಣ್ಣನವರು ನನ್ನನ್ನು ಮೈಸೂರು ಜಿಲ್ಲಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಈ ಸಂಘಟನೆಗೆ ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಈ ಕ್ಷಣದಲ್ಲಿ ಪ್ರಮಾಣ ಮಾಡ್ತೀನಿ. ಜೈ ಭೀಮ್ ಬಂಧುಗಳೇ, ಇವತ್ತಿನ ನಮ್ಮ ಮೈಸೂರು ಜಿಲ್ಲೆಗೆ ಹಿರಿಯ ಹೋರಾಟಗಾರರಾದಂಥ ಮತ್ತು ಕರ್ನಾಟಕದ ಗದ್ದರಂತಲೇ ಒಂದು ಹೆಸರು ಪಡೆದಿರತಕ್ಕಂಥ ನಮ್ಮ ಹೆಬ್ಬಾಳ ವೆಂಕಟೇಶಣ್ಣ ಅವರು ಮತ್ತು ಅವರ ತಂಡ ಆಗಮಿಸಿದರು.
ಒಂದು ನೂತನ ಸಂಘಟನೆಯನ್ನು ಜಿಲ್ಲೆಗೆ ತಗೊಬಂದಿದ್ದಾರೆ. ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ಅಂತೇಳಿ ಈ ಒಂದು ಸಂಘಟನೆಯ ಸಭೆ ಮತ್ತು ಜಿಲ್ಲಾಧ್ಯಕ್ಷರ ಆಯ್ಕೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನ ಮಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಜೊತೆಗೆ ಈ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಮಾದೇಶ್ ಅವರು ನನ್ನ ಮುಖಪುಟ ಖಾತೆಯ ಸ್ನೇಹಿತರು, ಸುಮಾರು ಒಂದು 7 ವರ್ಷದ ಸ್ನೇಹಿತರು. ನನಗೆ ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಮುಂದೆನೂ ಕೂಡ ಈ ಒಂದು ಸಂಘಟನೆಯ ಬ್ಯಾನರ್ನಲ್ಲಿ ಅವರು ಕೂಡ ಬೆಳೀಲಿ. ಅದ್ರ ಜೊತೆಗೆ ನನ್ನ ಆತ್ಮೀಯ ಸಹೋದರ ಸಮಾನರಾದ ಮುರುಡ್ಗಳ್ಳಿ ಮಂಜು ಅವರು, ಅವ್ರನ್ನೂ ಕೂಡ ಒಂದು ಜಿಲ್ಲೆಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಸಂಘಟನೆಯನ್ನು ಒಂದು ಎತ್ತರಕ್ಕೆ ತಗೊಂಡೋಗಿ ನಿಮ್ಮ ಸಂಘಟನೆ ಒಂದೇ ಅಲ್ಲ, ಇನ್ನಿತರ ಸಂಘಟನೆಕಾರರು ಯಾರಿದ್ದೀವಿ ನಾವುಗಳು ನಿಮ್ಮ ಜೊತೆ ಸದಾ, ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ಕೂಡ ನಿಮ್ಮ ಜೊತೆ ಸದಾ ಇರುತ್ತೆ. ಈ ಒಂದು ಒಳ್ಳೊಳ್ಳೆ ಸಮಾಜೋನ್ಮುಖಿ ನಿರ್ಣಯಗಳನ್ನ ನಾವು ತಗೊಂಡು ಸಮಾಜದ ಒಳಿತಿಗಾಗಿ ದುಡಿಯೋಣ ಅಂಥೇಳಿ ಎಲ್ರಿಗೂ ಕೂಡ ಆಶಿಸ್ತೇನೆ. ಆಲ್ ದ ಬೆಸ್ಟ್ ಬ್ರದರ್ಸ್, ಆಲ್ ದ ಬೆಸ್ಟ್. ಜೈ ಭೀಮ್.